ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಈ ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಬೀದರ್ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬಳೆ ಅವರ ನೇತೃತ್ವದಲ್ಲಿ ಬಹಳ ವಿಭಿನ್ನ ಹಾಗೂ ವಿನೂತನವಾಗಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಗೆ ಬರೋಬ್ಬರಿ 133 kg ತೂಕದ ಬೃಹತ್ ಪುದೀನ ಹಾಗೂ ಹೂವಿನ ಮಿಶ್ರಿತ ಮಾಲಾರ್ಪಣೆಯನ್ನ ಕ್ರೇನ್ ಮೂಲಕ ಹಾಕಲಾಯಿತು. ಅಲಂಕೃತ ವಿದ್ಯುತ್ ದೀಪಗಳ ಮಧ್ಯೆ ಸಂಜೆ ವೇಳೆಯಲ್ಲಿ ಬೃಹತ್ ಹೂವಿನ ಮಾಲಾರ್ಪಣೆ ಅಂಬೇಡ್ಕರ್ ಮೂರ್ತಿಗೆ ಕಳೆಯನ್ನು ತಂದುಕೊಟ್ಟಿತು. ಎಲ್ಲರೂ ಫೋಟೋ ಸೆಲ್ಫಿ ತೆಗೆದುಕೊಳ್ಳುವಲ್ಲಿ ವ್ಯಸ್ತರಾಗಿರುವ ದೃಶ್ಯ ಕೂಡ ಕಾಣಬಹುದಾಗಿದೆ. ಈ ಕುರಿತಂತೆ ಒಂದು ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬಳೆ ಅವರು ಮಾತನಾಡಿ, ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಆಚರಣೆ ಮಾಡಲಾಗಿದೆ. ಈ ಬಾರಿ ಬಹಳ ವಿಭಿನ್ನ ಹಾಗೂ ವಿನೂತನವಾಗಿ ಜಯಂತಿ ಆಚರಣೆ ಮಾಡಿದ್ದು, ಸತತ 1 ವಾರಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ದಿವಸ ಅಲೆಮಾರಿಗಳಿಗೆ ಬೆಡ್ಶೀಟ್ ವಿತರಣೆ ಮಾಡಿದರೆ, ಮತ್ತೊಂದು ದಿವಸ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಇನ್ನೊಂದು ದಿವಸ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಪೆನ್ನು ವಿತರಣೆ ಮಾಡಲಾಗಿದೆ. ಇವತ್ತು ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಗೆ ಬರೋಬ್ಬರಿ 133 kg ತೂಕದ ಒಂದು ಹೂವಿನ ಮಾಲಾರ್ಪಣೆಯನ್ನ ಕ್ರೇನ್ ಮೂಲಕ ಮಾಡಲಾಗಿದೆ. ಜೊತೆಗೆ ಅನ್ನದಾಸೋಹ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಮಾರುತಿ ಬೋದೆ, ದೇವೇಂದ್ರ R ಸೋನಿ, ಸೋನಿ9 ಸುದ್ದಿ ವಾಹಿನಿಯ ಸಂಪಾದಕರು ಮಹೇಶ್ ಗೋನಾಳ್ಕರ್, ತಮ್ಮಣ್ಣ, ವಿಜಯಕುಮಾರ್ ಸೋನಾರೆ, ಚರಣಜಿತ್ ಅಣದೂರೆ, ಪ್ರವೀಣ್ ಮೊಳಕೆರೆ, ಗಂಗು ಬೆಲ್ದಾರ್, ದೇವರಾಜ್ ಆರ್ಯ ಅವರು ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ಕಳೆದ 4 ದಿವಸದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮಧ್ಯಾಹ್ನದಿಂದ ಊಟ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೆ ವಿಶೇಷ ಕಾರ್ಯಕ್ರಮ ಏನಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಂಗವಾಗಿ 133 kgಯ ಹೂವಿನ ಮಾಲಾರ್ಪಣೆಯನ್ನು ಕ್ರೇನಿನ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಕಿ ಗೌರವವನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಿದ್ರಿ ದೇವೇಂದ್ರ ಕುಮಾರ್ ಸೋನಿಯಣ್ಣ ಅವರು, ನಮ್ಮ ದೇವರಾಜ್ ಆರ್ಯ ಅವರು, ಗಂಗು ಬೆಲ್ದಾರ್ ಅವರು ಮತ್ತು ಅನೇಕ ನಮ್ಮ ಚರಣಜಿತ್ ಅಣದೂರೆ ಅವರು, ಅನೇಕ ಯುವ ನಾಯಕರು ಹಾಗೂ ದಲಿತ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವತ್ತು ಇಡೀ ಬೀದರ್ ಜಿಲ್ಲೆಯಲ್ಲಿ ಯಾವ ಕಡೆ ನೋಡಿದ್ರೆ ಆ ಕಡೆ ಬರೀ ನೀಲಿ ಕಾಣಿಸ್ತದೆ. ಇವತ್ತು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಇಡೀ ವರ್ಲ್ಡ್ ವೈಡ್ ಆಚರಣೆ ಮಾಡುತ್ತೆ. ಬೀದರ್ ಜಿಲ್ಲೆಯಲ್ಲಂತೂ ತುಂಬಾ ಒಂದು ಸಂಪೂರ್ಣವಾಗಿ ಒಳ್ಳೆ ಪ್ರಯತ್ನವನ್ನು ಮಾಡಿ ಸಕ್ಸಸ್ ಆಗುವ ಥರ ಈ ಕಾರ್ಯಕ್ರಮವನ್ನು ಆಗಿದೆ ಇವತ್ತು ಜಿಲ್ಲಾದ್ಯಂತ. ಎಲ್ರಿಗೂ ನಾನು ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೀನಿ. ಎಲ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಭರತ್ ಕಾಂಬಳೆ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬೀದರ್.